ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಕಾವ್ಯ ಹೆಗ್ಡೆ. ಇದೇ ಆಗಸ್ಟ್ 29ನೇ ತಾರೀಕಿನಂದು ರಿಪ್ಪನ್ ಸ್ವಾಮಿ ಇಂತಹ ಸಿನಿಮಾ, ಅದು ನಮ್ಮ ಕನ್ನಡದ ಸಿನಿಮಾ ಥಿಯೇಟರ್ಗೆ ಬರ್ತಾ ಇದೆ. ಸೊ ಇವತ್ತು ಆ ಒಂದು ಚಿತ್ರತಂಡದ ಜೊತೆ ಇದ್ದೀವಿ. ನಮ್ಮೆಲ್ಲರ ಮೆಚ್ಚಿನ ಚಿನಾರಿ ಮುತ್ತ ವಿಜಯ್ ರಾಘವೇಂದ್ರ ಅವರು ಇದ್ದಾರೆ. ಹಾಗೆ ಈ ಒಂದು ಸಿನಿಮಾದ ನಿರ್ದೇಶಕರಾಗಿರುವಂತಹ ಕಿಶೋರ್ ಮೂಡ್ಬಿದ್ರಿ ಅವರು ಕೂಡ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳೋಣ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ. ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಸ್ ಸರ್, ಥ್ಯಾಂಕ್ ಯು. ನಿಮಗೂ ಕೂಡ. ಸೊ ನೀವು ಹೇಳಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ನೀವು ಹೇಗಿದ್ದೀರಾ? ಸೂಪರ್ ಸರ್. ಹೆಂಗೆ ನಡೀತಾ ಇದೆ ರಿಪ್ಪನ್ ಸ್ವಾಮಿ ಎನ್ನುವಂತಹ ಸಿನಿಮಾದ ಪ್ರಮೋಷನ್? ಚೆನ್ನಾಗಿ ನಡೀತಾ ಇದೆ. ಸೊ ನಾವು ಇದಕ್ಕಿಂತ ಮುಂಚೆ ಏನು ಪ್ರಮೋಷನ್ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ರಿಲೀಸ್ ಡೇಟ್ ಅನೌನ್ಸ್ ಮಾಡಿಕೊಂಡು ಅಲ್ಲಿಂದ ಈಗ ಪ್ರಮೋಷನಲ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡಿರೋವಂಥದ್ದು. ಸೊ ಈಗ ರೀಸೆಂಟಾಗಿ ಟೀಸರ್ ಬಿಟ್ವಿ, ಚೆನ್ನಾಗಿ ರೆಸ್ಪಾನ್ಸ್ ಇದೆ. ನೀವು ಕೂಡ ನೋಡಿದ್ದೀರಾ. ಸೊ ನಡೀತಾ ಇದೆ ಇವಾಗ. ನಾನೊಂದು ಕಟ್ಟುಕತೆ ಇಲ್ಲ. ಏನ್ ಸರ್ ಅದು? ನಾನೊಂದು ಕಟ್ಟುಕತೆ ಏನ್ ಸರ್? ಅಂದರೆ ಕಟ್ಟುಕತೆ ಅಂತ ಹೇಳಿದ್ರೆ ಅದಕ್ಕೆ ಆಧಾರ ಇರಲ್ಲ, ಮೂಲ ಇರಲ್ಲ, ಯಾರು ಬರ್ದಿದ್ದು ಅಂತ ಇರಲ್ಲ, ನಿಜಾನ ಸುಳ್ಳು ಅಂತ ಇರಲ್ಲ. ಅದೊಂದು ಕಟ್ಟುಕತೆ. ಅದನ್ನ ನಾವು ನಂಬಬಹುದು, ನಮ್ದೇನೂ ಇರಬಹುದು, ಆ ಥರ. ನಾನು ಚಿನ್ನಾರಿ ಮುತ್ತ ಅಂತ ಹೇಳಿ ತಪ್ಪು ಮಾಡ್ದ ಅಂತ ಇತ್ತೀಚೆಗೆ ನೀವು ರಗಡ್ ಲುಕ್ ಕಾಣಿಸ್ಕೊಳ್ತಾ ಇದ್ದೀರಾ. ಸೊ ಅದನ್ನ ಹೇಳಿ ಸರ್, ಏನ್ ಸಿನಿಮಾ? ಆ್ಯಕ್ಚುಲಿ ಹೌದು. ಅಂದರೆ ಈ ಸಿನಿಮಾದ ಮೇಜರ್ ಕಾನ್ಫಿಡೆನ್ಸ್ ನನಗೆ ಆ್ಯಸ್ ಅ ಒಬ್ಬ ಕಲಾವಿದನಾಗಿ ಅಂತ ಹೇಳಿದ್ರೆ, ಚಿನ್ನಾರಿ ಮುತ್ತ ಅನ್ನೋದೇ ನನ್ನ ಕಾನ್ಫಿಡೆನ್ಸ್. ಈ ಚಿನ್ನಾರಿ ಮುತ್ತ ಅಂತ ಇದು ಒಬ್ಬ ಕಲಾವಿದ, ಒಬ್ಬ ವಿಜಯ ರಾಘವೇಂದ್ರ ಈ ರಿಪ್ಪನ್ ಸ್ವಾಮಿದಲ್ಲಿ ತುಂಬ ಒಂಥರ ಈ ಥರ ಕಾಣಿಸ್ಕೊಂಡಿಲ್ಲ ಮುಂಚೆ. ಅಂದರೆ ಆ್ಯಕ್ಷನ್ ರೋಲ್ಸ್ ಮಾಡಿದ್ದೀನಿ, ಸ್ವಲ್ಪ ಒಂಚೂರು ಗ್ರೇ ಶೇಡ್ ಇರೋ ಕ್ಯಾರೆಕ್ಟರ್ಗಳನ್ನೂ ಮಾಡಿದ್ದೀನಿ. ಅದು ರಾಘು ಸಿನಿಮಾ ಆಗಿರ್ಬೋದು, ಕದ್ದ ಚಿತ್ರ ಆಗಿರ್ಬೋದು, ಕೇಸ್ ಆಫ್ ಕೊಂಡಾಣ ಆಗಿರ್ಬೋದು. ಆದರೆ ಇದರಲ್ಲಿ ಏಕ್ದಮ್ ಅಂದರೆ ತದ್ವಿರುದ್ಧ ಯಾವುದೋ ದಿಕ್ಕಲ್ಲಿದೆ ಅನ್ನೋ ಥರ ಇದೆ. ಇನ್ನು ಕೆಲವರು ಕೇಳ್ತಾ ಇದ್ರು, ಅಂದರೆ ಇದು ಮನುಷ್ಯ ಮಾತ್ರ ಹೊರಟು ಮನಸ್ಸು ಮೃದು ಅಂತ ಅವೆಲ್ಲ ಹೇಳಿಲ್ಲ. ಈ ಮನಸ್ಸು ಹೊರಟು ಮನುಷ್ಯನೂ ಹೊರಟು, ಇವನೊಂಥರ ವಿಪ್ರಸ್ವಾಮಿ ಇವನು ಅನ್ನೋ ಥರ ಪಾತ್ರ ಇರೋದು ಆ ಥರ. ಹಾಗಾಗಿ ಇದು ನನಗೆ ಒಬ್ಬ ಕಲಾವಿದನಾಗಿ ನನಗೆ ಸಿಕ್ಕಿರೋ ಬಹಳ ಒಳ್ಳೆಯ ಅವಕಾಶ. ಇದಕ್ಕೆ ಮುಂಚೆ ನಾನು ಕಲ್ತಿರುವಂಥ ಯಾವುದೇ ವಿಚಾರ ಆಗಿರ್ಬೋದು, ಅಂದರೆ ಆ್ಯಕ್ಟಿಂಗ್ ಕೋರ್ಸಲ್ಲಿ ಕಲ್ತಿರೋ ವಿಷಯ, ಸಿನಿಮಾ ಕೆಲಸ ಮಾಡೋಕ್ಕೆ ಶುರು ಮಾಡಿ ಕಲ್ತಿರುವಂಥ ಒಂದಷ್ಟು ಅನುಭವಗಳು, ನೋಡಿರುವಂಥ ಕೆಲವು ರೆಫರೆನ್ಸ್ಗಳು, ಇವೆಲ್ಲವನ್ನು ಅಳವಡಿಸುವಂಥ ಅವಕಾಶ ನನಗೆ ಈ ಸಿನಿಮಾದಲ್ಲಿ ಈ ಪಾತ್ರ ಮಾಡಬೇಕಾದ್ರೆ ನನಗೆ ಸಿಕ್ತು. ಸೊ ರಿಪ್ಪನ್ ಸ್ವಾಮಿ ಆ ಹೆಸರೇ ಕೇಳಿದ ತಕ್ಷಣ ಒಂದು ಕಡೆ ಕುತೂಹಲನೂ ಬರುತ್ತೆ, ಚೂರು ಎಕ್ಸೈಟ್ಮೆಂಟು ಆಗುತ್ತೆ. ಒಂಥರ ಕೇಳೋಕ್ಕೂ ಚೆನ್ನಾಗಿದೆ, ಹೇಳೋಕ್ಕೂ ಚೆನ್ನಾಗಿದೆ ರಿಪ್ಪನ್ ಸ್ವಾಮಿ ಅಂತ. ರಿಪ್ಪನ್ ಸ್ವಾಮಿ ನಮ್ಗೆ ಅದೇ ಇಷ್ಟ ನನಗೆ. ಯಾಕಂದರೆ ರಿಪ್ಪನ್ ಸ್ವಾಮಿ ಅಂದಾಗ ರಿಬ್ಬನ್ನ ಅಂತ ಮತ್ತೆ ಕೇಳ್ತಾರೆ, ಅವಾಗ ಮತ್ತೆ ಆ ಟೈಟ್ಲ್ ಇನ್ನೊಂದ್ಸಲ ಹೇಳ್ಸಂಗಾಗುತ್ತೆ ಅವ್ರಿಗೆ. ಸೊ ಇದು ಆ್ಯಕ್ಚುಲಿ ಈ ಟೈಟ್ಲ್ ಬಗ್ಗೆ ನೀವು ಸರ್ನ ಕೇಳಬೇಕು. ನಂಗೆ ತುಂಬ ಇಂಪ್ರೆಸ್ ಆಯ್ತು. ಇಲ್ಲ, ಆ್ಯಕ್ಚುಲಿ ಕತೆ ಬರಿಬೇಕಾದ್ರೆ ಸ್ವಾಮಿ ಅಂತ ಇತ್ತು. ಸೊ ಕಥೆಯಲ್ಲಿ ಒಂದು ಬ್ಯಾಕ್ ಸ್ಟೋರಿ ಬರುತ್ತೆ, ಸ್ವಾಮಿಗೆ ಏನೋ ಒಂದು ಬ್ಯಾಕ್ ಸ್ಟೋರಿ ಬರುತ್ತೆ. ಸೊ ಅಲ್ಲಿ ಇನ್ನೊಂದು ಹೆಸರು ಬರುತ್ತೆ. ಸೊ ಅದನ್ನು ಎರಡು ಮಿಕ್ಸ್ ಮಾಡಿ ಒಂದು ಯಾವ್ದಾದ್ರು ಹೆಸರು ಬರಬೇಕು ಅಂತ ಯೋಚನೆ ಮಾಡಿದಾಗ, ಓಕೆ ರಿಪ್ಪನ್ ಸ್ವಾಮಿ ಸ್ವಲ್ಪ ರಿಪ್ಪನ್ ಸೌಂಡಿಂಗ್ ಚೆನ್ನಾಗಿದೆ ಅಂತ. ಆಮೇಲೆ ಇದು ಕೆಲವರು ಹೇಳ್ತಾರೆ ರಿಪ್ಟರ್ ಚಂದ್ರನ್ ಅವ್ರ ಕಥೆನಾ ಅಂತ. ಒಬ್ಬ ಸೀರಿಯಲ್ ಕಿಲ್ಲರ್ ಇದ್ದ 90s ರಿಪ್ಟರ್ ಚಂದ್ರನ್ ಅಂತ, ಅವ್ರ ಕಥೆನಾ ಅಂತ. ಬ್ಯಾಕ್ ಡ್ರಾಪ್ ಎಲ್ಲ ನೋಡಿದಾಗ ಆ ಥರ ಇಲ್ಲ, ಇದು ಪ್ಯೂರ್ ಫಿಕ್ಷನಲ್ ಸಬ್ಜೆಕ್ಟು. ಸೊ ಎರಡು ಹೆಸರನ್ನ ಇಟ್ಕೊಂಡು ರಿಪ್ಪನ್ ಸ್ವಾಮಿ ಆ ಥರ ಬಂತು. ನಮ್ಮ ಕಥೆಯಲ್ಲಿ ಸರ್, ಓಕೆ ಕೇಳ್ಕೊಂಡ್ಬಿಡಿ, ನಮ್ಮ ಕಥೆಯಲ್ಲಿ ಹೀರೋನು ಇವ್ರೆ, ವಿಲನ್ನು ಇವ್ರೆ, ಆಯ್ತಾ? ರಾಕ್ಷಸ ಇವ್ರು. ಏನ್ ಸರ್ ಅದು? ಅದು ನೀವು ಸಿನಿಮಾ ನೋಡ್ಬೇಕು. ಆದರೆ ಲೈಕ್ ಈವನ್ ನಮ್ಮ ಲೈಫಲ್ಲೂ ಕೂಡ ಈಗ ನಮ್ಮ ವ್ಯಕ್ತಿತ್ವ, ಈಗ ನನ್ನ ವ್ಯಕ್ತಿತ್ವ ಅಂತ ತಗೊಂಡ್ರೆ ಅಥವಾ ಇನ್ನೊಬ್ಬರ ವ್ಯಕ್ತಿತ್ವ ಅಂತ ತಗೊಂಡ್ರೆ, ಸೊ ನಮ್ಮ ಲೈಫಲ್ಲಿ ನಾವು ಹೀರೋಗಳು ಆಗಿರ್ತೀವಿ. ಒಳ್ಳೆ ಡಿಸಿಷನ್ ತಗೊಂಡಾಗ, ಒಳ್ಳೆ ನಡವಳಿಕೆ ಇದ್ದಾಗ ನಾವು ವಿಲನ್ ಕೂಡ ಆಗ್ತೀವಿ, ಒಳ್ಳೆ ನಡವಳಿಕೆ ಇಲ್ಲದೆ ಇದ್ದಾಗ ಅಥವಾ ಡಿಸಿಷನ್ ತಗೊಳ್ಳದೆ ಇದ್ದಾಗ ಅಂತ. ಸೊ ಒಬ್ಬ ವ್ಯಕ್ತಿ ಹತ್ರ ಎರಡೂ ಇರುತ್ತೆ, ಹೀರೋನು ಇರ್ತಾನೆ, ವಿಲನ್ ಇರ್ತಾನೆ. ಸೇಮ್ ಅದೇ ಒಂದು ರಿಫ್ಲೆಕ್ಷನ್ ಅಷ್ಟೇ. ಸೊ ಇಲ್ಲಿ ನೋಡಿದ್ರೆ, ಇದು ಬೇಸಿಕ್ಲಿ ನೋಡಿದ್ರೆ ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಈ ಒಂದು ಪ್ರದೇಶಗಳೆಲ್ಲವೂ ಕೂಡ ಈ ಒಂದು ಸಿನಿಮಾಗೆ ಮೆರುಗು ನೀಡ್ತಾರೆ. ಆ ಒಂದು ಪ್ರದೇಶದ ಬಗ್ಗೆ ಹೇಳೋದಿದ್ರೆ, ಇದು ಸಣ್ಣಕೊಪ್ಪ ಅಂತ ಒಂದು ಫಿಕ್ಷನಲ್ ಊರು. ಅಂದರೆ ನಾವು ಮಲೆನಾಡಲ್ಲೇ ಶೂಟ್ ಮಾಡಿರೋವಂಥದ್ದು ಒಂದು ಊರು. ಅಲ್ಲಿ ಕಾಫಿ ಎಸ್ಟೇಟು, ಟೀ ಎಸ್ಟೇಟು, ಆ ಎಸ್ಟೇಟಲ್ಲಿ ವರ್ಕ್ ಮಾಡೋ ವರ್ಕರ್ಸು, ರಿಪ್ಪನ್ ಸ್ವಾಮಿ, ಅವನ ಹೆಂಡತಿ, ಅಣ್ಣ,
ಆಮೇಲೆ ಫ್ರೆಂಡ್ಸು, ಊರು ಪೊಲೀಸು, ಅಂದರೆ ಕಂಪ್ಲೀಟಾಗಿ ಸರ್ ಫ್ರೆಂಡ್ಸ್ ಇರ್ತಾರ ಅಷ್ಟು rugged ಆಗಿ ಕಾಣ್ತಾರೆ ಸರ್, ಎಲ್ಲಿ ಇಟ್ಕೊಳ್ತೀರಾ? ಅಂಥವ್ರಿಗೆ ಜಾಸ್ತಿ ಫ್ರೆಂಡ್ಸ್ ಇರ್ತಾರಮ್ಮ. ಒಂದು ಅಂದರೆ ತುಂಬ ತರಲೆಗಳು, ಈ ಕೆಲಸವಿಲ್ದಿರೋರು ಅವರೇ ಜಾಸ್ತಿ ಸೇರ್ಕೊಳ್ಳೋದು. ಅಂದರೆ ಇವನ್ನ ಅವನ್ನ ರೂಪಿಸೋದೇ ಆ ಥರ ಫ್ರೆಂಡ್ಸು ಅಂತ ಇರುತ್ತೆ. ಅಂದರೆ ಈ ಥರ ಕೆಲವ್ರಿಗೆ ತುಂಬ ಜೋರಾಗಿರೋರಿಗೆ, ತುಂಬ ಒಂಥರ ಊರಲ್ಲಿ ತುಂಬ ವಿರೋಧ ಕಟ್ಕೊಂಡಿರೋರಿಗೆ ಒಂದಷ್ಟು ಜನ ಪಕ್ಕದಲ್ಲಿ ಇರ್ತಾರೆ ಅನ್ಕೊಂಡು. ಸೊ ಆ ಥರ ಅದರಲ್ಲಿ ಕೆಲವರು ಸೆನ್ಸಿಬಲ್ ಜನನೂ ಇರ್ತಾರೆ. ಮಜಾ ಇದೆ ಆ್ಯಕ್ಚುಲಿ. ಕಥೆಯಿಂದ ಒಂದು ಬಹಳ ಇಂಪಾರ್ಟೆಂಟ್ ಅಂಶ ಆ ಜನ. ಓಕೆ, ಈ ಒಂದು ಕ್ವಶನ್ ನಿಮಗೆ ಯಾವ ಒಂದು ವಿಚಾರಕ್ಕೆ ಈ ಒಂದು ಸಿನಿಮಾ ನಾವು ಮಾಡಲೇಬೇಕು ಅಂತ ಅನಿಸ್ತು? ಬೇಸಿಕಲಿ ಆ ಪಾತ್ರನ ಇವರು ಸೃಷ್ಟಿ ಮಾಡಿರುವಂಥ ರೀತಿ, ಆ ಪಾತ್ರ ಇಡೀ ಸಿನಿಮಾದಲ್ಲಿ ಆ ಕಥೆ ಜೊತೆ ಹೋಗುವಂತಹ ರೀತಿ ಇದೆಯಲ್ಲ, ಇವೆಲ್ಲವೂ ನನಗೆ ಈ ಪಾತ್ರ ಮಾಡಲೇಬೇಕು ರಿಪ್ಪನ್ ಸ್ವಾಮಿ ಅಂತ ನನಗೆ ಆಸೆ ಭಾಳ ಆಯ್ತು. ಆ್ಯಕ್ಚುಲಿ ಇನ್ನೊಂದು ಏನಾಗಿತ್ತು ಅಂದರೆ, ಇದ್ರ ಮಧ್ಯೆ ನಮಗೆ ಸಿನಿಮಾ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಯಿತು. ಪ್ರೊಡ್ಯೂಸರ್ಗಳಿರಲಿಲ್ಲ. ನನ್ನ ಸಿನಿಮಾಗಳು ಇವಾಗ ಹೇಳ್ಕೊಳ್ಳೋ ಅಂಥ ಯಶಸ್ಸಿನಾಗಲಿ ಕಂಡಿರಲಿಲ್ಲ. ಸೊ ನಾನು ಕಿಶೋರ್ ಸರ್ಗೆ ಹೇಳಿದ್ದೆ, ಸರ್ ಈ ಥರ ನನಗೆ ಕಾಯಕ್ಕೆ ಹೋಗಬೇಡಿ, ಯಾರು ಒಳ್ಳೆ ನಿರ್ಮಾಪಕರು ಬಂದು ಬೇರೆ ಇನ್ಯಾರು ಒಳ್ಳೆ ಕಲಾವಿದರು ಅಂತ ಇದ್ದರೆ ಅವ್ರಿಗೆ ನಿಮಗೆ ಬ್ಯಾಂಕ್ ಮಾಡೋಕ್ಕೆ ಆಗುವಂಥ ಸಕ್ಸಸ್ಫುಲ್ ನಟರಿದ್ರೆ ನೀವು ದಯವಿಟ್ಟು ಮಾಡಿ ಅಂತ ಹೇಳಿದಾಗ ಇವರು ಒಂದೇ ಮಾತು ಹೇಳಿದ್ರು, ಸರ್ ನನಗೆ ಆ ಥರ ಮಾಡಬೇಕು ಅನ್ನೋಂಗಿದ್ರೆ ಬೇರೆ ಕಥೆ ಮಾಡ್ತೀನಿ ಸರ್, ನಾನು ನಿಮ್ಮ ಹತ್ರನೇ ಬಂದಿರೋದು ಇದೇ ಕಾರಣಕ್ಕೆ, ನಾನು ನೀವೇ ಈ ಸಿನಿಮಾ ಮಾಡಬೇಕು ಅಂತ, ಆದರೆ ನಿಮ್ಮ ಜೊತೆ ಮಾಡ್ತೀನಿ, ಇಲ್ಲ ನಾನು ಬೇರೆ ಕಥೆ ಇಟ್ಕೊಂಡು ಇನ್ನೊಬ್ಬರ ಜೊತೆ ಮಾಡ್ತೀನಿ ಅಂದರೆ. ಬಟ್ ಪಾಪ ಇವರು ತುಂಬ ಕಾದು ನಮ್ಮ ಮೇಲೊಂದು ನಂಬಿಕೆ ಇಟ್ಟು, ಇವಾಗ ಕಿಶೋರ್ ಸರ್ಗೆ ಹೇಗೆ ಈ ಸಿನಿಮಾ ಮೇಲೆ ನಂಬಿಕೆ ಇದೆಯೋ, ಕಿಶೋರ್ ಸರ್ನ ಅಷ್ಟು ನಂಬಿ, ಕಿಶೋರ್ ಸರು ನಾನು ಕೆಲಸ ಮಾಡ್ತೀವಿ ಅನ್ನೋ ನಮ್ಮನ್ನು ನಂಬಿ ಇದಕ್ಕೆ ಹಣ ಹೂಡಿಕೆ ಮಾಡಿರುವಂಥ ಅಷ್ಟು ಜನ ನಿರ್ಮಾಪಕರು, ಈ ಪಂಚಾನನ ಫಿಲ್ಮ್ಸ್ ನಾವೇನು ಹೇಳ್ತೀವಿ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಸೊ ಇದೆಲ್ಲ ಭರವಸೆಗಳಿಂದ ನಾನು ರಿಪ್ಪನ್ ಸ್ವಾಮಿ ಮಾಡೋಣ ಅಂತ ಅನಿಸ್ತು. ಸರ್ ಯಾಕೆ ಅವರೇ ಬೇಕು? ಇದು ಆ್ಯಕ್ಚುಲಿ ಅವ್ರಿಗೆ ಬರ್ದಿರೋ ಕತೆ. ನಾವು ಪ್ರೀವಿಯಸ್ ಹೌದು. ಈವನ್ ನಾನು ಯೂಶ್ವಲಿ ಕತೆ ಬರೆದು ಆರ್ಟಿಸ್ಟ್ನ ಇದು ಮಾಡಲ್ಲ, ಸೆಲೆಕ್ಷನ್ ಮಾಡಲ್ಲ. ಮನಸ್ಸಲ್ಲಿ ಒಬ್ಬರು ಆರ್ಟಿಸ್ಟ್ ಇಟ್ಕೊಂಡೆ, ಸೊ ಇವ್ರನ್ನ ಈ ಥರ ತೋರಿಸಿದ್ರೆ ಹೇಗಿರುತ್ತೆ ಅಂತ. ಪ್ರೀವಿಯಸ್ ನಾವು ಮಾಲ್ಗುಡೇಸ್ ಮಾಡಿದಾಗ ಅಲ್ಲಿ ರೈಟರ್ ಆಗಿ, ವಯಸ್ಸಾಗಿರೋರಾಗಿ ಆ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ. ಸೊ ಈ ಥರ ಒಂದು ರಗಡಾಗಿ, ಒಂದು ಸ್ವಲ್ಪ ಸೀರಿಯಸ್ ಆಗಿ ಈ ಥರ ಪಾತ್ರ ಮಾಡಿ ಇರಲಿಲ್ಲ ಪ್ರೀವಿಯಸ್ ಸಿನಿಮಾದಲ್ಲಿ ಎಲ್ಲೂ ಕೂಡ. ಸೊ ಇದನ್ನು ಮಾಡಿಸೋಣ ಅಂತ ಬರೀತಾನೆ ಆ ಥರ ಬರ್ಕೊಂಡು ಹೋಗಿರೋದು. ಸೊ ಇವಾಗ ರಿಪ್ಪನ್ ಸ್ವಾಮಿ ಎನ್ನುವಂತಹ ಒಂದು ಕತೆ ನೋಡಿದ್ರೆ, ಅಥವಾ ಅದು ಆ ಟೀಸರ್ ಟ್ರೈಲರ್ ನೋಡಿದ್ರೆ ಏನ್ ಅನ್ನಿಸ್ತಾ ಇದೆ ನಮ್ಗೆ ಅಂತಂದ್ರೆ, ಯಾವುದೋ ಹಳ್ಳಿಯಲ್ಲಿ ನಡೆಯುವಂತಹ ಕತೆ. ಆದ್ರೆ ನೀವು ಒಂದು ದೊಡ್ಡ ಮನುಷ್ಯರಾಗಿರ್ತೀರಿ, ನಿಮ್ ಕೈ ಕೆಳಗೆ ಎಲ್ಲ ಇರುತ್ತೆ. ಸೊ ನೀವು ರಗಡ್ ಆಗಿರ್ತೀರಿ, ಓಕೆ, ಎಲ್ಲರನ್ನೂ ಕಂಟ್ರೋಲ್ ಮಾಡ್ತಾ ಇರ್ತೀರಿ. ಹಿಂಗ್ ಹೆಂಡತಿ ಕಂಟ್ರೋಲ್ ಮಾಡಲ್ವಾ ಆ ಒಂದು ಇದರಲ್ಲಿ? ಆ ಒಂದು ಸಿನಿಮಾದಲ್ಲಿ ನಾನೇ ಕಂಟ್ರೋಲ್ ಮಾಡೋದು. ಅಲ್ಲ, ಅವ್ರಿಗೆ ತುಂಬಾ ಇಷ್ಟ ಅಂತ ಹೇಳಿ ಒಂದು ಲೈನ್ ಬರುತ್ತೆ. ಇಷ್ಟನೇ. ಇವಾಗ ಕಟಕರಿಗೆ ತುಂಬಾ ಇಷ್ಟ ಆಗಿರೋ ವಸ್ತುನ ಹೆಂಗ್ ನೋಡ್ಕೋತಾರೆ, ತನಗೆ ಹೆಂಗ್ ಬೇಕೋ ಹಂಗೆ ನೋಡ್ಕೋತಾರೆ ಅಂತ ವ್ಯಕ್ತಿ ಅವನು. ಅಂದರೆ ಏನಕ್ಕೆ ಆ್ಯಕ್ಚುಲಿ ಕೆಲವು ವಿಚಾರಗಳೇ ನನಗೆ ಈ ಕ್ಯಾರೆಕ್ಟರ್ ಚಾಲೆಂಜಿಂಗ್ ಅನ್ನಿಸ್ತು. ಯಾಕೆಂದರೆ ನಿಜ ಜೀವನದಲ್ಲಿ ಆ ಥರ ಇದ್ದವನೇ ಅಲ್ಲ ನಾನು. ಜನರ ಜೊತೆ ಆಗಲಿ, ಸ್ನೇಹಿತರ ಜೊತೆ ಆಗಲಿ, ಮನೇಲಿರೋರ ಜೊತೆ ಆಗಲಿ ಆ ಥರ ಇದ್ದವನೇ ಅಲ್ಲ. ಈ ಥರ ಇರ್ತಾರೆ, ಆದರೆ ಕೆಲವು ವ್ಯಕ್ತಿಗಳು ಈ ಥರ ಇರ್ತಾರೆ ಅನ್ನೋದನ್ನು ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಕೆಲವು ಸಿನಿಮಾಗಳಲ್ಲಿ ಅದನ್ನು ಬಹಳ ಚೆನ್ನಾಗಿ ಕಲ್ಪನೆ ಮಾಡಿ ಭಾಳ ಅದ್ಭುತವಾಗಿ ನಟನೆ ಕೂಡ ಮಾಡಿದ್ದಾರೆ. ಇಟ್ ಈಸ್ ಅ ಫಾರ್ಮ್ ಆಫ್ ಪ್ರೆಸೆಂಟಿಂಗ್ ಅನ್ ಆರ್ಟ್ ಅಷ್ಟೇ. ಒಂದು ಕತೆ ಹೇಳೋದಕ್ಕೆ ಇದೊಂದು ರೀತಿ, ಒಂದು ಪಾತ್ರವನ್ನು ಹೇಳೋದಕ್ಕೆ ಇದೊಂದು ರೀತಿ. ಸೊ ಹಾಗಾಗಿ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ, ಅಂದರೆ ಹೆಂಡತಿ ಕೂಡ ಇಷ್ಟ ಅಷ್ಟೇ, ಅದು ನಂದದು ಅನ್ನೋ ಥರ ಇರ್ತಾರೆ. ಸೊ ಅವನು ಕಣ್ಣಲ್ಲೇ ಅಷ್ಟೊಂದು ಭಯ ಹುಟ್ಟಿಸ್ತಾನೆ, ಅಷ್ಟೊಂದು ಕೋಪ ಇರುತ್ತೆ, ಕೆಂಡ ಕಾರ್ತಿರ್ತಾನೆ, ಸಿಡುಕ್ತಾ ಇರ್ತಾನೆ. ಆ ಥರ ಒಂದು ಪಾತ್ರ ಇದು. ಅಂದರೆ ಪಾತ್ರ ಮಾಡ್ಬೇಕಾದ್ರೆ ಹಿಂಗೆಲ್ಲ ಇರುತ್ತಾ ಅಂತ ಎಷ್ಟೋ ಸಲ ಸರ್ ಇಷ್ಟು ಬೇಕಾ ಅಂತ ನಾನು ಕೇಳಿದ್ದು ಉಂಟು ಕಿಶೋರ್ ಸರ್ನ. ಆವಾಗ ಇಲ್ಲ, ಅದು ಪಾತ್ರ ಹಂಗಿದೆ ಸರ್, ಸ್ವಲ್ಪ ನೀವು ಹಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ನೀವು ಸುಮ್ಮನೆ ನೀವು ನನ್ನ ನಂಬಿ ಅಂತ. ನಾನು ಸಂಪೂರ್ಣ ಐ ಹ್ಯಾವ್ ಜಸ್ಟ್ ಸರೆಂಡರ್ಡ್ ಮೈ ಸೆಲ್ಫ್ ಟು ಕಿಶೋರ್ ಸರ್ ಈ ಸಿನಿಮಾದಲ್ಲಿ. ಅಂದರೆ ಸುಮ್ಮನೆ ಏನೂ ಇಲ್ಲದೆ ಸುಮ್ಮನೆ ಬ್ಲೈಂಡಾಗಿ ಬಿಲೀವ್ ಮಾಡಿದ್ದೀನಿ ಅಂತಲ್ಲ, ಐ ನೋ ಹಿಸ್ ಕೆಪಾಸಿಟಿ. ಆಮೇಲೆ ಅವರು ಸಿನಿಮಾ ಬರೆದಿರೋ ಕಥೆ, ಅದರ ಬರವಣಿಗೆ, ಅದ್ರ ಹಿಂದೆ ಇರುವಂಥ ಎಮೋಷನ್ಸು, ಇವೆಲ್ಲವೂ ಕೂಡ ನಮ್ಮ ಜನಕ್ಕೆ ಕನೆಕ್ಟ್ ಆಗಲೇಬೇಕು, ಡೆಫಿನೆಟ್ಲಿ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಯಾಕಂದರೆ ಜನ ನೋಡ್ತಿರೋ ಸಿನಿಮಾಗಳು ಅಂಥವೇ ಇದ್ದಾವೆ ಇವಾಗ. ಈಗ ನಮ್ಮ ಟೀಸರ್ ನೋಡಿದಾಗ ಒಂದು ಸ್ವಲ್ಪ ಮಲಯಾಳಂ ಫೀಲ್ ಬರುತ್ತೆ, ಆ ಥರ ಇದೆ ಅಂದಾಗ ನಮಗೆ ಒಂದು ಕಡೆ ಕನ್ನಡ ಸಿನಿಮಾ ಕಣೆ ಇದು ಅಂತ ಅನಿಸುತ್ತೆ, ಇನ್ನೊಂದು ಕಡೆ ಖುಷಿ ಆಗುತ್ತೆ. ಯಾಕಂದರೆ ಲಾಕ್ಡೌನ್ ಟೈಮಲ್ಲಿ ಜನರ ಒಂದು ಸಿನಿಮಾ ವ್ಯೂವಿಂಗ್ ಟ್ರಾನ್ಸಿಷನ್ ಏನಿದೆ ಅದು ಮಲಯಾಳಂಗೆ ಹೆಚ್ಚು ಒಲವನ್ನು ಕೊಡ್ತಾ ಇದ್ದಾರೆ. ಯಾಕಂದರೆ ಅವ್ರ ಗುಣಮಟ್ಟ ಆಗಿದೆ.
ಸೊ ಇವಾಗ ಇದ್ರ ಮೂಲಕ ನಮಗೊಂದು ಯಶಸ್ಸು ಸಿಗುತ್ತೆ, ಇದ್ರ ಮೂಲಕ ನಮ್ಮ ಸಿನಿಮಾ ನೋಡಿ ಒಂದಷ್ಟು ಜನ ಇನ್ಸ್ಪೈರ್ ಆಗಿ ಈ ಥರ ಒಳ್ಳೆ ಸಿನಿಮಾ ಮಾಡೋಣ, ಈ ಥರ ರೈಟಿಂಗ್ ಭಾಳ ಸ್ಟ್ರಾಂಗ್ ಇರಲಿ ಅಂತ ಅಂದ್ಕೊಳ್ಬೋದಲ್ಲ, ಅದರಿಂದ ನಮಗೂ ಒಳ್ಳೇದಲ್ವಾ ಅಂತ. ಸರ್ ಏನ್ ಸರ್ ನೀವು ಚಿನ್ನಾರಿ ಮುತ್ತನ ಕೈಗೆ ಇಷ್ಟುದಾಗ ಇಳಿಸ್ಬಿಟ್ಟಿದ್ದೀರಾ, ಏನ್ ಕತೆ ಏನಿದು? ಇಲ್ಲ, ಅದು ಕಥೆಯಲ್ಲಿ ಅದು ಕೂಡ ಟ್ರಾವೆಲ್ ಮಾಡುತ್ತೆ, ಅಂದರೆ ಅದು ಕೂಡ ಒಂದು ಪಾರ್ಟ್ ಆಫ್ ದ ಸ್ಟೋರಿ ಸಬ್ಜೆಕ್ಟು. ಆಮೇಲೆ ಅವ್ರ ಕೈಲಿ ಚೆನ್ನಾಗಿ ಕಾಣುತ್ತೆ ಅದು. ಸರ್ ನೋಡಿ ಸರ್, ನಮಗೆ ಫಸ್ಟ್ ಗನ್ ಕಟ್ಟಾಗ ಫೋಟೋ ಶೂಟ್ ಮಾಡಿದಾಗ ಅದು ಆಕ್ಚುಲಿ ಒಂದು ಮಾತು ಹೇಳ್ತಾರೆ ಗೊತ್ತಾ ಸರ್, ಕೈಯಲ್ಲಿ ಆಯುಧ ಹಿಡ್ಕೊಂಡಾಗ, ಒಂದು ಚಾಕು ಗೀಕು ಹಿಡ್ಕೊಂಡಾಗ ಆಕ್ಚುಲಿ ಒಂದು ಎನರ್ಜಿ ಕೊಡುತ್ತೆ ಅದು. ಹಾಂ, ಅದು ಅಥೆಂಟಿಕ್ ವೆಪನ್ ಇಟ್ಕೊಂಡ್ರೆ ಅದೇನೋ ಮನುಷ್ಯನಲ್ಲಿ ಏನೋ ಒಂಥರ ಏನೋ, ಅದಕ್ಕೆ ನಾವು ಆವಾಗ ಹೆಚ್ಚು ನೀವು ನೋಡಿದ್ರೆ ಆ ಟ್ರಿಗರಲ್ಲಿ ಕೈ ಇಟ್ಟೇ ಇಲ್ಲ ನಾನು. ಆ ಟ್ರಿಗರಲ್ಲಿ ಕೈ ಇಟ್ಟರೆ ಸುಮ್ಮನೆ ಹಿಂಗೆ ಅನ್ಬಿಡೋಣ ಅಂತ ಅನ್ಸುತ್ತೆ. ಅದು ಒರಿಜಿನಲ್ ಗನ್, ಅದು ಅವೆಲ್ಲ ಒರಿಜಿನಲ್ ಅದು. ಸೊ ಅದನ್ನು ಅಲ್ಲಿ ಎಸ್ಟೇಟ್ ಓನರ್ಗಳ ಹತ್ರ ಸಹಜ ಇರುತ್ತದು. ಸೊ ಇದನ್ನೆಲ್ಲ ನಮ್ಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಆ್ಯಂಡ್ ಅದನ್ನ ಗನ್ನನ್ನು ಹಿಡ್ಕೊಂಡಾಗ, ಯಾಕಂದರೆ ಅವ್ರಿಗೆಲ್ಲ ಭಾಳ ನಾರ್ಮಲ್ ಅಲ್ವಾ. ಈಗ ನಾವು ಕೈಯಲ್ಲಿ ಫೋನ್ ಹಿಡ್ಕೊಂಡಾಗ ಅವ್ರಿಗೆ ಗನ್ ಹಿಡ್ಕೊಳ್ಳೋದು, ನಾವು ಏನೋ ಕೈಯಲ್ಲಿ ಹಿಡ್ಕೊಂಡಿದ್ದೀವಿ ಹೊಸ್ತು ಅಂತ ಅನ್ನಿಸ್ಬಾರ್ದು ಅನ್ನೋ ಥರ ಅದಕ್ಕೆ ಅದರ ಅಲ್ಲಿರೋರ ಹತ್ರ ನಾವು ಕೇಳಿ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಅಂತೆಲ್ಲ ಕಲಿತ್ಕೊಂಡು ಅದನ್ನು ಪ್ರೆಸೆಂಟ್ ಮಾಡಿರೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.